ಈ ಬಾರಿಯ ಚುನಾವಣೆಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ವೀಣಾ ಕಾಶಪ್ಪನವರು ಇದ್ರು. ಬಟ್ ಟಿಕೆಟ್ ಮಿಸ್ ಆಗಿದೆ. ಬೆಂಬಲಿಗರ ಸಭೆಯಲ್ಲಿ ಇದೇ ವಿಚಾರಕ್ಕೆ ವೀಣಾ ಕಾಶಪ್ಪನವರು ಭಾವುಕರಾಗಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಟಿಕೆಟ್ ಸಿಗುತ್ತೆ ಎಂಬಂತಹ ವಿಶ್ವಾಸದಲ್ಲಿದ್ದೆ, ನಾಯಕರು ಜಿಲ್ಲೆಯ ಸ್ವಾಭಿಮಾನವನ್ನ ಮಾರ್ಕೊಂಡಿದ್ದಾರೆ ಅಂತೇಳಿ ಅಸಮಾಧಾನ ಹೊರ ಹಾಕಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಮಹತ್ವದ ಸುಳಿವನ್ನ ಕೊಟ್ಟಿರುವಂತಹದ್ದು ವೀಣಾ ಕಾಶಪ್ಪನವರು. ಕಾರ್ಯಕರ್ತರ ಸಭೆಯಲ್ಲಿ ಗಳಗಳನೆ ಕಣ್ಣೀರನ್ನು ಹಾಕಿದ್ದಾರೆ. ಪರಿತವಿಯಾಗಿ ಅವ್ರ ಮುಂದೆ ಕೈ ಮುಗಿದಿದ್ದಾರೆ, ಕಣ್ಣೀರು ಹಾಕಿದೆ. ನೋಡಿ, ಇದು ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ನೋವಾಗೋದಕ್ಕಿಂತ ನನ್ನ ಜಿಲ್ಲೆಯಲ್ಲಿ ನನಗೆ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕಸ್ಕೊಂಡ್ರು ಅಂತೇಳಿ ತುಂಬ ನೋವಾಗ್ತಾ ಇದೆ ನನಗೆ. ನಾನು ಅವ್ರಿಗೊಂದೇ ಕೇಳಿದ್ದು, ನನಗೆ ಎಮ್ ಎಲ್ ಎ ಬೇಡ, ನಾನು ಯಾವುದಕ್ಕೂ ಕೇಳಿಲ್ಲ, ಎಮ್ ಎಲ್ ಎನೂ ಕೇಳಿಲ್ಲ, ಯಾವ ಎಮ್ ಎಲ್ ಸಿ ಕೇಳಿಲ್ಲ, ಯಾವುದನ್ನು ಕೇಳಿಲ್ಲ. ನನ್ನ ಜಿಲ್ಲೆಯ ಜನರ ಸೇವೆ ಮಾಡೋದಕ್ಕೆ, ಮನೆ ಮಗಳ ಪ್ರೀತಿಯನ್ನು ಕೊಟ್ಟಿದ್ದಾರೆ, ಅವರ ಸೇವೆಯನ್ನು ಮಾಡೋದಕ್ಕೆ, ಅವರ ಋಣವನ್ನು ತೀರಿಸೋದಕ್ಕೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ ನಾನು ಕೇಳಿದ್ದೆ. ಆದರೆ ಇವತ್ತು ನಮ್ಮ ಪಕ್ಷದವರು ಅದನ್ನು ಎಲ್ಲೋ ತಿರಸ್ಕಾರ ಮಾಡಿದ್ದಾರೆ ಅಂತೇಳಿ ಹೇಳೋದಕ್ಕೆ ತುಂಬ ನೋವಾಗ್ತಾ ಇದೆ. ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನು ಮಾರ್ಕೊಂಡಿದ್ದಾರೆ. ನೋಡಿ, ಇದು ನನಗೆ ಟಿಕೆಟ್ ಸಿಕ್ಕಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಹಳ್ಳೂರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಹಜವಾಗಿಯೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಅಸಮಾಧಾನ ಬಂಡಾಯದ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಈ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ರವಿ. ಪ್ರೇಮ್, ಈಗಾಗಲೇ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೋಲಾಹಲ ಜೋರಾಗಿರುವಂಥದ್ದು. ಈಗಾಗಲೇ ಸಚಿವರ ಪುತ್ರಿ ಹಾಗೂ ಶಾಸಕರ ಪತ್ನಿ ನಡುವೆ ಒಂದು ಟಿಕೆಟ್ ಫೈಟ್ ನಡೆದಿತ್ತು. ಆ ಹಿನ್ನೆಲೆಯಲ್ಲಿ ಸಚಿವರ ಪುತ್ರಿಯಾದಂಥ ಪಕ್ಕದ ವಿಜಯಪುರ ಜಿಲ್ಲೆಯ ಸಂಯುಕ್ತ ಪಾಟೀಲ್ ಅವರಿಗೆ ಬಾಗಲಕೋಟೆ ಲೋಕಸಭಾ ಟಿಕೆಟ್ ಒಲ್ದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಆದರೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ರು, ಕಾಂಗ್ರೆಸ್ ಜಿಲ್ಲಾ ಕಚೇರಿಯನ್ನು ಮುತ್ತಿಗೆ ಹಾಕಲು ಕೂಡ ಯತ್ನಿಸಿದ್ರು. ಆದರೆ ಇವತ್ತು ಒತ್ತಡ ಮತ್ತು ಪ್ರತಿಭಟನೆ ಜೋರಾಗಿ ಕಂಡು ಬಂತು. ಇವತ್ತು ಬೆಳಗ್ಗೆ 12 ಗಂಟೆಗೆ ಅವರು ಒಂದು ಕಾರ್ಯಕರ್ತರ ಸ್ವಾಭಿಮಾನಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ರು. ಆ ಸ್ವಾಭಿಮಾನಿ ಸಮಾವೇಶದಲ್ಲಿ ತಮ್ಮ ಭಾಷಣದುದ್ದಕ್ಕೂ ವೀಣಾ ಕಾಶಪ್ಪನವರು ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಬಹಳಷ್ಟು ನಿರೀಕ್ಷೆ ಇತ್ತು. 5 ವರ್ಷ ಕ್ಷೇತ್ರದಾದ್ಯಂತ ನಾನು ಓಡಾಡಿದ್ದೆ, ಸಾಕಷ್ಟು ಕೆಲಸವನ್ನು ಮಾಡಿದ್ದೆ. ಆದರೆ ಯಾಕೆ ತಪ್ಪಿದೆಯೋ ಗೊತ್ತಿಲ್ಲ. ಜಿಲ್ಲೆಯ ನಾಯಕರನ್ನು ಕೇಳಿದರೆ ರಾಜ್ಯ ನಾಯಕರ ಮೇಲೆ ಹಾಕ್ತಾರೆ, ರಾಜ್ಯ ನಾಯಕರನ್ನು ಕೇಳಿದರೆ ಜಿಲ್ಲೆಯ ನಾಯಕರ ಮೇಲೆ ಹಾಕ್ತಾರೆ. ಹಾಗಾಗಿ ನಾನು ಜನರ ಬಳಿಗೆ ಬಂದಿದ್ದೇನೆ, ಅಂದರೆ ನಿಮ್ಮ ಬಳಿಗೆ ಬಂದಿದ್ದೇನೆ. ನೀವು ಯಾವ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಅದಕ್ಕೆ ನಾನು ಸಿದ್ಧ ಅನ್ನುವಂಥದ್ದು ವೀಣಾ ಕಾಶಪ್ಪನವರು ಹೇಳ್ತಾರೆ. ಅದಾದ ನಂತರ ಅಲ್ಲಿ ಆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಶಾಸಕ ವಿಜಯಾನಂದ ಕಾಶಪ್ಪನವರು ತಮ್ಮ ನಿಲುವನ್ನು ಕೂಡ, ಅಂದರೆ ಸರ್ಕಾರ ಕಾಂಗ್ರೆಸ್ ಪಕ್ಷ ಎಲ್ಲಕ್ಕಿಂತ ದೊಡ್ಡದು, ನಾನು ಹುಟ್ಟಿರೋದು ಕಾಂಗ್ರೆಸ್ನಲ್ಲೇ ಸಾಯುವುದು ಕೂಡ ಕಾಂಗ್ರೆಸ್ನಲ್ಲೇ ಅನ್ನುವ ಮೂಲಕ ನಾನು ಕಾಂಗ್ರೆಸ್ಸಿನ ಕಟ್ಟಾಳು ಅನ್ನುವಂಥದ್ದನ್ನು ಹೇಳಿದರು. ಆದರೆ ತಮ್ಮ ಪತ್ನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ 2 ದಿನಗಳ ಒಂದು ಗಡುವನ್ನು ಕೊಟ್ಟಿರ್ತಕ್ಕಂಥದ್ದು, ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. 2 ದಿನದಲ್ಲಿ ನಾವು ಜಿಲ್ಲೆಯಾದ್ಯಂತ ಎಲ್ಲ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳ ಸಭೆಯನ್ನು ಮಾಡ್ತೀವಿ. ಆ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೋ ಕಾರ್ಯಕರ್ತರು, ಆ ನಿರ್ಧಾರವೇ ಅಂತಿಮ. ಹಾಗಾಗಿ 2 ದಿನದಲ್ಲಿ ರಾಜ್ಯ ನಾಯಕರು ಮರುಪರಿಶೀಲಿಸಬೇಕು ಅನ್ನುವಂಥ ಪರೋಕ್ಷ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ತಮ್ಮ ಭಾಷಣದುದ್ದಕ್ಕೂ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಪರೋಕ್ಷವಾಗಿ ವಾಗ್ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ನಮಗೂ ಟಿಕೆಟ್ ತರುವಂತಹ ತಾಕತ್ತಿದೆ, ನಿಮ್ಮ ಪಕ್ಷದ ನಿಮ್ಗೆ
ಯಾವ ರೀತಿ ಪಕ್ಷದ ಮೇಲೆ ಹಿಡಿತಾ ಇದೆಯೋ ಅದೇ ರೀತಿ ನಾನು ಕೂಡ ನಮ್ಮ ಫ್ಯಾಮಿಲಿ ಕೂಡ ಪಕ್ಷದಲ್ಲಿ ಅದೇ ಪಕ್ಷದಿಂದ ಬಂದಿರುವಂಥದ್ದು. ನಿಮ್ಮ ಸಹೋದರ ಯಾವ ಪಕ್ಷದಲ್ಲಿದ್ದಾರೆ ನೋಡ್ಕೊಳ್ಳಿ ಅನ್ನುವಂಥ ಒಂದು ಟಾಂಗನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ 2 ದಿನಗಳ ಕಾಲ 2 ದಿನಗಳ ನಂತರ ಈ ಎಲ್ಲ ಕೋಲಾಹಲಕ್ಕೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂತ ಹೇಳ್ಬೋದು ಪ್ರೇಮ್. ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಸಹಜವಾಗಿಯೇ ಜಿಲ್ಲಾಧ್ಯಕ್ಷರಾಗಿದ್ದವರು, ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದವರು, ಟಿಕೆಟ್ ನಿರೀಕ್ಷೆಯಲ್ಲಿದ್ದರು, ಹುಸಿಯಾಗಿದೆ, ಅಸಮಾಧಾನ ಹೊಗೆ ಆಡ್ತಾ ಇದೆ, ಬೆಂಕಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಈ ಸಂದರ್ಭದಲ್ಲಿ ಬರುತ್ತೆ ಅನ್ನೋದು ಕೂಡ ಕುತೂಹಲ ಕಾರಣವಾಗ್ತಾ ಇದೆ.